ಡಿ ಕೆ ಸಾಹೇಬ್ರೇ ನಮ್ಮ ಸಾಹೇಬ್ರನ್ನ ಮಂತ್ರಿ ಮಾಡಿ. ಅಬ್ಬಾ ಯಾರಪ್ಪ ಹಿಂಗೆ ಹೇಳ್ತಾ ಇರೋದು, ಬನ್ನಿ ನೋಡ್ತಾ ಹೋಗೋಣ. ಸಿಎಂ ಮನೆ ಮುಂದೆ ಇಂಡಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರೊಟೆಸ್ಟು. ಡಿ ಕೆ ಸಾಹೇಬ್ರೆ ನಮ್ಮ ಸಾಹೇಬ್ರನ್ನ ಮಂತ್ರಿ ಮಾಡಿ. ಸಿಎಂ ಮನೆ ಮುಂದೆ ಇಂಡಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಒತ್ತಾಯ, ಮನವಿ ಏನಾದರೂ ಅಂದ್ಕೊಳ್ಬೋದು. ನಮ್ಮ ಶಾಸಕ ಯಶವಂತರಾಯ ಪಾಟೀಲ್ಗೆ ಸಚಿವ ಸ್ಥಾನ ಕೊಡಿ. ಇಂಡಿ ಕ್ಷೇತ್ರದಿಂದ ಆಗಮಿಸಿರುವ ನೂರಾರು ಕೈ ಕಾರ್ಯಕರ್ತರು ಅಂದರೆ ಇಲ್ಲೊಂದು ರೀತಿ ಬಲ ಪ್ರದರ್ಶನ ಶುರುವಾಗ್ಬಿಟ್ಟಿದೆ. ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಘೋಷಣೆ ಕೂಗ್ತಾ ಇದ್ದಾರೆ. ಏನಂತ? ಸಚಿವ ಸ್ಥಾನ ನೀಡ್ರಿ ನಮ್ಮ ಸಾಹೇಬ್ರಿಗೆ. ಡಿ ಕೆ ಸಾಹೇಬ್ರೆ ನಮ್ಮ ಸಾಹೇಬ್ರನ್ನ ಮಂತ್ರಿ ಮಾಡಿ. ಆದರೆ ಸಿ ಎಂ ಭೇಟಿ ಮಾಡಲು ಅವಕಾಶ ನೀಡಿಲ್ಲ ಪೊಲೀಸರು. ಏನು ಎಷ್ಟು ಜನ ಅಂತ? ಡಿ ಕೆ ಸಾಹೇಬ್ರೆ ನಮ್ಮ ಸಾಹೇಬ್ರನ್ನ ಮಂತ್ರಿ ಮಾಡಿ ಅಂದರೆ ಈ ಅಳಲು, ಒತ್ತಾಯ ಎಲ್ಲ ಇದ್ದದ್ದೇ. ಈ ಯಾವಾಗಲೂ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ಜಟಿಲತೆಗೆ ಇದ್ದಂಥ ಒಂದು ತೀವ್ರತೆ, ಒತ್ತಡ, ಸವಾಲು, ಅದಕ್ಕಿಂತ ಹೆಚ್ಚು ಈ ಸಂಪುಟ ರಚನೆ. ಓಕೆ, ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಓಕೆ, ಪ್ರತಿಭಟನೆ ನೋಡಿ ಹಿಂಗಿದೆ. ಅವರು ಅಲ್ಲಿ ಪೊಲೀಸರು ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಮಾತಾಡೋಕ್ಕೆ. ಬಟ್ ಇಂಡಿಯಿಂದ ಬಂದುಬಿಟ್ಟಿದ್ದಾರೆ ಎಲ್ಲ, ನಮ್ಮ ಸಾಹೇಬ್ರನ್ನ ಯಾಕ್ರಿ ಮಾಡಬಾರ್ದು ಅಂಥೇಳಿ. ಅದು ಅವರ ಅಭಿಮಾನ, ಬೆಂಬಲ, ಪ್ರೀತಿ ಎಲ್ಲವನ್ನು ತೋರಿಸುತ್ತೆ. ಆದರೆ ಎಷ್ಟು ಜನರಿಗಂತ ಮಂತ್ರಿ ಮಾಡೋದು? ಅಯ್ಯೋ, ಈಗ ಹಿರಿಯರೆಲ್ಲ ಅಂದ್ಕೊಳ್ತಾರೆ, ಅಯ್ಯೋ ಸುಮ್ಮನಿರಯ್ಯ, ನಮ್ಮನ್ನೇ ಇನ್ನೂ ಮಂತ್ರಿ ಮಾಡಿಲ್ಲ, ಇವು ಬಂದುಬಿಟ್ಟಿದ್ದಾರೆ ಅನ್ನೋ ಥರದಲ್ಲಿ ವಾತಾವರಣ ಶುರುವಾಗಿದೆ. ಓಕೆ, ಅವರವರ ಬೆಂಬಲಿಗರು, ಅಭಿಮಾನಿಗಳು ಈ ರೀತಿ ಹೇಳೋದು ಸಹಜ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ನಿಮ್ಮ ಈ ಪ್ರತಿಭಟನೆ, ಹೋರಾಟ, ಸಚಿವ ಸ್ಥಾನ ಕೊಡಬೇಕು ಕೊಡಬಾರ್ದು ಅನ್ನುವ ಒಂದು ಪ್ರಹಸನಗಳಿದಾವಲ್ಲ, ಅದು ಆಡಳಿತದ ಮೇಲೆ ಪರಿಣಾಮ ಬೀರಬಾರ್ದು ಅಂತ. ಆದರೆ ಪರಿಣಾಮ ಬೀರದೇ ಇರೋಕ್ಕಾಗತ್ತಾ? ಪರಿಣಾಮ ಬೀರುತ್ತೆ. ನಾವು ಈ ಮುಂಚೆಯಿಂದನೂ ಕೂಡ ಹೇಳ್ತಾ ಇದ್ವಿ. ಓಕೆ, 5 ವರ್ಷ ಒಬ್ಬರೇ ಮುಖ್ಯಮಂತ್ರಿ ಆಗಿದ್ದಾಗಲೇ ಬಹಳಷ್ಟು ಸಮಸ್ಯೆಗಳಿರುತ್ತವೆ. ರೀಶಫಲ್ ಆಗಬೇಕು ಕ್ಯಾಬಿನೆಟ್ಟು ಅಂಥೇಳಿ. ಈಗ ಶಫಲ್ಗಳ ಮೇಲೆ ಶಫಲ್ ಆಗ್ತಾ ಇದ್ದಾವೆ ಅಲ್ವಾ? ಹೀಗಾಗಿ ಓಕೆ, ಯಶವಂತರಾಯ ಪಾಟೀಲ್ ಅವ್ರನ್ನೇ ನಾವೇ ಒಂದು ಏನು ನಿಮ್ದು ಹಕ್ಕಿಕತ್ತು ಹಿಂಗೆಲ್ಲ ಬಂದಿದ್ದಾರಾ ಅಂತ ಕೇಳೋಣ ಅಂತ ಅಂದ್ಕೊಂಡು ಫೋನ್ ಮಾಡಿದ್ವಿ. ಅವರು ಫೋನಿಗೆ ಸಿಗ್ತಾ ಇಲ್ಲ. ಓಕೆ, ಫೈನ್. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ನೀಡ್ತಾರೆ. ಒಟ್ಟಿನಲ್ಲಿ ಘೋಷಣೆ ಕೂಗಿ ಸಚಿವ ಸ್ಥಾನ ನೀಡಬೇಕು. ಒತ್ತಾಯ ಅಂತೂ ಹೆವಿ ಇದೆ. ನೋಡಿ ಅಲ್ವಾ? ಅಂದರೆ ಇದು ರಾಜಪ್ರಭುತ್ವ ಆಗ್ತಾ ಇದೆಯಲ್ಲ ಅಂತ ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಆಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಚರ್ಚೆಗೆ ಆಸ್ಪದ ಇಲ್ಲ. ನೋಡೋಣ ಏನು ಹಕ್ಕಿಕತೆ ಏನಾಗ್ತಾ ಇದೆ ಅಂಥೇಳಿ. ಎಸ್, ದೀಪಾ ಕುಕ್ಕುವಾಡ ಆನ್ ಫೋನು. ದೀಪಾ, ಏನೀಗ ಹಕ್ಕಿಕತ್ತು? ಈಗ ಎಷ್ಟು ಜನ ಬಂದಿದ್ದಾರೆ ಯಶವಂತರಾಯ ಗೌಡ ಪಾಟೀಲ್ ಅವರ ಪರವಾಗಿ ಬೆಂಬಲಿಗರು? ಏನಾದರೂ ಅವರ ಏನು ಆ ಪ್ರತಿಭಟನೆಗೆ ಮಹತ್ವ ಇದೆಯಾ, ಅಥವಾ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾರೆ, ಏನಾದ್ರು ಹೇಳಿ ಕಳಿಸೋ ಪ್ರಯತ್ನ ಆಗ್ತಾ ಇದೆಯಾ? ಅಲ್ಲಿ ಪೊಲೀಸರಂತೂ ತಡೆಗಟ್ಟೋದು ನಾವು ನೋಡ್ತಾ ಇದ್ದೀವಿ. ಏನಿದೆ ಲೇಟೆಸ್ಟ್ ಇನ್ಫಾರ್ಮೇಷನ್? ಸೂರ್ಯ, ಸಚಿವ ಸಂಪುಟ 2ನೇ ಪಟ್ಟಿ ರಿಲೀಸ್ ಆಗಬೇಕಾಗಿದೆ. ಹೀಗಾಗಿ 3-4 ಬಾರಿ ಗೆದ್ದಂತಹ ಶಾಸಕರುಗಳು ಒತ್ತಾಯವನ್ನ ಮಾಡಿಸಿದ್ದಾರೆ. ಜೊತೆಗೆ ಅವರ ಬೆಂಬಲಿಗರು ಕೂಡ ಪ್ರೊಟೆಸ್ಟ್ ಗಳನ್ನ ಮುಂದುವರಿಸಿದ್ದಾರೆ. ಇದೀಗ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವ್ರಿಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಗರದಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಅಂದ್ರೆ ಸಿಎಂ, ಡಿಸಿಎಂ ಜೊತೆಗೆ ಹರಿಪ್ರಸಾದ್ ಅವರ ನಿವಾಸ, ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸ, ಹೀಗೆ ಹಲವಾರು ಜನರನ್ನ ಭೇಟಿ ಆಗೋದ್ರ ಜೊತೆಗೆ ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನೆಯ ಕಾವು ಜೋರಾಗದಂತೆ ಪೊಲೀಸರು ಕೂಡ ತೆಗೆದಿರುವಂತಹದ್ದು. ನೂರಾರು ಜನ ಕಾಂಗ್ರೆಸ್ನ ಅಂದ್ರೆ ಇಂಡಿ ಶಾಸಕರ ಬೆಂಬಲಿಗರು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹದ್ದು. ಪ್ರಮುಖವಾಗಿ ವಿಜಯಪುರಕ್ಕೆ ಮತ್ತೊಂದು ಸಚಿವ ಸ್ಥಾನ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅಂದ್ರೆ ಆ ಭಾಗಕ್ಕೆ ಮತ್ತೊಂದು ಸಚಿವ ಸ್ಥಾನ ನೀಡ್ಲಿ ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಇವರು ಕೂಡ ಹಿರಿಯರಿದ್ದಾರೆ, ಈ ಬಾರಿ ಅದು ಸಚಿವ ಸ್ಥಾನ ನೀಡ್ಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿರುವಂತದ್ದು. ರಾಘವ್ ಸರ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ದೀಪಾ. ಓಕೆ, ಇನ್ನು ಬರೋ ಶಾಸಕರ ಬೆಂಬಲಿಗರೆಲ್ಲ ಹಿಂಗೆ ಬಂದುಬಿಟ್ರೆ ಕತೆ ಏನು ಅಂತ ಒಂದು ಯೋಚನೆ ಇರುತ್ತೆ. ಆಮೇಲೆ ಇದನ್ನೆಲ್ಲ ನಿಭಾಯಿಸ್ತಾರೆ. ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಓಕೆ, ಆದರೂ ಸವಾಲೇ. ಹೀಗಾಗಿ ಆ ಸವಾಲುಗಳನ್ನು ಯಾವ ರೀತಿ ಎದುರಿಸ್ಕೊಂಡು ಹೋಗ್ತಾರೆ ಅನ್ನೋದು ನೋಡ್ತಾ ಹೋಗೋಣ.